ನಿನ್ನೆ ರಾತ್ರಿ ನಾನೇ ಸುಭಾಷ್ಗೆ ಊಟ ತಂದ್ಕೊಟ್ಟಿದ್ದೆ. ಸುಭಾಷ್ ಹಸು ತಡೆಯೋದಿಲ್ವಲ್ಲ, ಅದಕ್ಕೆ. ನನಗ್ ಗೊತ್ತು ಮಾವ ಬೇಡ ಅಂದಿದ್ರು, ಆದ್ರೂನು ಸುಭಾಷ್, ನಿನ್ನೆ ರಾತ್ರಿ ನಾನು ನಿನಗೆ ಅಷ್ಟು ಹೇಳಿ ಹೋಗಿದ್ರು ನೀನ್ ಯಾಕೆ ಊಟ ಮಾಡ್ಲಿಲ್ಲ? ಅಪ್ಪ ಕೊಟ್ಟಿರೋ ಶಿಕ್ಷಣ ನಾನು ಪಾಲಿಸ್ತಿದ್ದೀನಿ. ಅಪ್ಪ ಏನ್ ಹೇಳ್ತಾರೋ ಅದನ್ನೆಲ್ಲ ಯಾವಾಗ್ಲೂ ಕೇಳ್ಬೇಕು. ನೀನು ತಪ್ಪು ಮಾಡಿದ್ರೆ ಶಿಕ್ಷೆನೂ ಅನ್ಭವಿಸ್ಬೇಕು. ನೀನ್ ಯಾಕೆ ನಮ್ ಒಂದ್ ಮಾತು ಕೇಳ್ತಾನೆ ಇಲ್ಲ? ಯಾಕೆ ನೀನ್ ಇಷ್ಟೊಂದು ಹಠ ಮಾಡ್ತಿದ್ಯಾ ಸುಭಿ? ಏನಾಗಿದೆ ನಿಂಗೆ? ನಾನೊಂದು ಉತ್ತರ ಹುಡುಕ್ತಾ ಇದ್ದೀನಿ ಅಮ್ಮ. ನಾನದನ್ನ ಅಪ್ಪನ ಹತ್ರನೂ ಕೇಳ್ದೆ, ಆದ್ರೆ ಅಪ್ಪ ನಂಗೆ ಉತ್ತರ ಕೊಡ್ಲಿಲ್ಲ. ದೇಶದ ಸೇವೆ ಮಾಡೋದು ಅನ್ಯಾಯನ ಅಲ್ವಾ? ನಾನದನ್ನ ತಿಳ್ಕೋಬೇಕು ಅಮ್ಮ. ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ಯಾಕೆ ತಿನ್ನೋದಿಲ್ವಾ ನೀನು? ಇಲ್ಲಮ್ಮ, ತಿನ್ನಲ್ಲ. ಸುಭಾಷ್, ಸುಭಾಷ್ ನಿಂತ್ಕೋ. ಸುಭಾಷ್ ತಿನ್ಕೊಂಡು ಹೋಗು. ಸುಭಾಷ್, ಸುಭಾಷ್ ನಿಂತ್ಕೋ. ಯಾವಾಗ್ಲೂ ಹೀಗೆ ಮಾಡ್ತಾನ. ಸುಭಿ, ಸುಭಿ ನಿಂತ್ಕೋ. ನನ್ ಮಾತ್ ಕೇಳು. ನೀನ್ ಹೀಗೆ ಹಠ ಮಾಡ್ಬೇಡ. ಸುಭಾಷ್, ಅಮ್ಮ ಕರಿತಿದ್ದಾರೆ, ನಿಂತ್ಕೋ. ಸುಭಿ, ಏನಾಯ್ತು? ಸುಭಿ. ಸುಭಾಷ್ ನೋಡಿ, ಇವನು ತಿಂಡಿ ತಿಂದೇನೆ ಸ್ಕೂಲಿಗೆ ಹೋಗ್ತಿದ್ದಾನೆ. ಏನಿದು ಸುಭಾಷ್? ಈ ತರ ಮಾತ್ ಮೀರೋದ್ನ ಎಲ್ಲಿಂದ ಕಲ್ತಿದ್ಯಾ ನೀನು? ಅಮ್ಮನ್ ಮಾತು ಕೇಳದೆ ಅವ್ರ ಮಾತನ್ನ ಧಿಕ್ಕರಿಸಿ ಆಚೆ ಹೋಗುವಷ್ಟು ಧೈರ್ಯ ನಿಂಗೆ ಎಲ್ಲಿಂದ ಬರ್ತಾ ಇದೆ? ತಿಂಡಿ ತಿಂದೆ ಹೋಗೋದೇನಿದೆ ಈಗ? ನೋಡ್ ಸುಭಾಷ್, ನೀನ್ ಯಾವ ಯೋಚನೆ ಮಾಡಬಾರ್ದು ಅದನ್ನ ಮಾಡ್ದೆ, ಯಾವ ಮಾತು ಆಡಬಾರ್ದು ಅದನ್ನ ಆಡ್ದೆ. ಅದಕ್ಕಾಗಿ ನಾನು ನಿಂಗೆ ಶಿಕ್ಷೆ ಕೊಟ್ಟೆ ಅಷ್ಟೇ. ಅಪ್ಪ, ನೀವ್ ಹೇಳಿರೋ ಮಾತನ್ನ ನಾನು ಪಾಲಿಸ್ತಾ ಇದ್ದೀನಿ. ನೀವ್ ಏನ್ ಹೇಳಿದ್ರು ನಾನು ಹಾಗೆ ಮಾಡ್ತಾ ಇದ್ದೀನಿ. ನಿನಗೆ ರಾತ್ರಿ ಊಟ ಇಲ್ಲ ಅಂತ ಹೇಳಿದ್ದೆ ನಾನು ಅಷ್ಟೇ. ಬೆಳಿಗ್ಗೆ ತಿಂಡಿ ಇಲ್ಲದೆ ಸ್ಕೂಲಿಗೆ ಹೋಗು ಅಂತ ಹೇಳಿರ್ಲಿಲ್ಲ. ಆದ್ರೂ ಈ ತರ ಮಾಡ್ತಾ ಇದೆಯಲ್ಲ, ಏನ್ ಹೇಳೋದಕ್ ಬಯಸ್ತಾ ಇದೀಯ ನೀನು? ಅಪ್ಪ, ಈ ಸಮಯದಲ್ಲಿ ನಾನ್ ಮಾತಾಡೋದು ಸರಿ ಇರೋದಿಲ್ಲ, ಆದ್ರೂ ಮಾತಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಮಗೆಲ್ಲ ಚಿಂತೆ ಆಗತ್ತೆ ಅನ್ನೋ ಕಾರಣಕ್ಕೆ ನೀವು ಸುಭಾಷ್ಗೆ ಯಾವ ಶಿಕ್ಷೆ ಕೊಟ್ಟಿದ್ದೀರೋ ಅದನ್ನವನು ಪಾಲಿಸ್ತಿದ್ದಾನೆ. ಆದ್ರೆ ಈಗ ಅವನು ಪದೇ ಪದೇ ತಿಳ್ಕೊಳಕ್ ಪ್ರಯತ್ನಿಸ್ತಿರೋದು ಅವನಿಗಿರೋ ಈ ಭಾವನೆ ತಪ್ಪಾ ಸರಿನಾ ಅಂತ. ಏನ್ ಯೋಚನೆ ಮಾಡ್ತಿದ್ಯಾ ಸುಬಿ? ಈ ವಯಸ್ಸಿನಲ್ಲಿ ನೀನು ಓದ್ ಬರೆಯೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಈಗ ವಿಷಯ ಎಲ್ಲ ಬಿಡು ಸತೀಶ್. ನೀನ್ ತಿಂಡಿ ತಿನ್ಕೊಂಡೆ ಸ್ಕೂಲಿಗೆ ಹೋಗ್ಬೇಕು. ಬಾ ಇರೋ ಸುಭಾಷ್, ಅದೇನ್ ಯೋಚನೆ ನಿಂದು ಅಂತ ಹೇಳು. ಈ ವಯಸ್ಸಿನ ಹುಡುಗರಿಗೆ ಶಾಲೆಗೆ ಹೋಗೋದ್ ಬಿಟ್ಟು ಬೇರೆ ಏನ್ ಯೋಚನೆ ಇರೋಕ್ ಸಾಧ್ಯ? ನಾನ್ ತಿಳ್ಕೋಬೇಕು. ಮತ್ ಇತ್ತೀಚೆಗೆ ನೀನ್ ಯಾರ ಮಾತನ್ನು ಕೇಳ್ತಾನೂ ಇಲ್ಲ. ನೀನ್ ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ ಅಂತ ಆದ್ರೂ ಹೇಳು. ಅಪ್ಪ, ಎಲ್ಲರೂ ನನ್ನ ಹತ್ರ ಓದ್ಬೇಕು ಅಂತಾರೆ, ಆದ್ರೆ ದೇಶದ ಸ್ವಾತಂತ್ರ್ಯ ಬಗ್ಗೆ ಯೋಚನೆ ಮಾಡೋದು, ಆ ಕೆಲಸ ಮಾಡೋಕ್ ಹೋಗೋದು ಅನ್ಯಾಯನಾ ಅಪ್ಪ? ನೀವು ನನ್ಗೆ ಇದಕ್ಕೆ ಉತ್ತರ ಕೊಡೋವರೆಗೂ ನಾನು ಏನು ತಿಂದೆ ಹೀಗೆ ಇರ್ತೀನಿ. ಅಪ್ಪ, ನೀವು ನಂಗೆ ಉತ್ತರ ಕೊಡದೇ ಇದ್ರೆ ನಾನೀಗ ಸ್ಕೂಲಿಗೆ ಹೋಗ್ತೀನಿ. ಯಾವ ದಾರಿಲಿ ಹೋಗ್ತಾ ಇದ್ದಾನೆ ಸುಭಾಷ್? ದೇಶದ ಬಗ್ಗೆ ಇಷ್ಟೊಂದು ಯೋಚನೆ ಯಾಕೆ ಬರ್ತಿದೆ ಇವನಿಗೆ? ಯಾರಿದ್ನೆಲ್ಲ ಇವನ್ ತಲೆಗೆ ತುಂಬಿಸಿರೋದು? ನೀವ್ ಯಾಕೆ ಸುಮ್ನಿದ್ದೀರಾ? ಅವನಿಗೆ ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ? ನಿನ್ನೆಯಿಂದ ಏನೂ ತಿಂದಿಲ್ಲ ಅವನು. ನೀನೇನಾದ್ರೂ ತಿಂದು ಹೋದ್ರೆ ಮಾತ್ರ ನಿನಗೆ ಸ್ಕೂಲಿಗೆ ಹೋಗಕ್ ಪರ್ಮಿಷನ್ ಸಿಗೋದು ಸುಭಾಷ್. ಸರಿ, ಹಾಗಿದ್ರೆ ನಾನು ಸ್ಕೂಲ್ಗೆ ಹೋಗಲ್ಲ, ಮನೇಲೇ ಇರ್ತೀನಿ. ಓ ದೇವ್ರೇ, ಏನ್ ಹಠನಪ್ಪ ಇವಂದು. ಸುಬಿ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ಅಪ್ಪನಿದ್ರೆ ಹೀಗೆಲ್ಲ ಮಾತಾಡ್ತಾರ? ಹಠ ಮಾಡ್ಬೇಡ ಸುಭಾಷ್. ನನ್ನ ಕ್ಷಮಿಸಿ ಅಪ್ಪ. ನನ್ಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಾನು ಉಪವಾಸ ಇರ್ತೀನಿ. ಈ ನಿನ್ ಮಾತಿನಿಂದ ಅಮ್ಮನಿಗೆ ತುಂಬಾ ನೋವಾಗ್ತಿದೆ ಸುಭಿ. ಈ ದೇಶ ದೇಶ ಅನ್ನೋದೆಲ್ಲ ಏನು? ನಿನಗೂ ಅದಕ್ಕೂ ಏನ್ ಸಂಬಂಧ ಸುಭಿ? ಬಾ ತಿಂಡಿ ಮಾಡು. ಅಪ್ಪ,
ಅಪ್ಪ ನೀವ್ ಸುಭಾಷ್ ಮನ್ಸಿಗೆ ಸಮಾಧಾನ ಮಾಡೋಕಾದ್ರೂ ಏನಾದ್ರೂ ಉತ್ತರ ಕೊಡಿ ಅಪ್ಪ. ಹೇಳಿ, ದೇಶ ಸೇವೆ ಮಾಡೋದು ತಪ್ಪಾ? ಅಪ್ಪ, ನೀವು ನಾನು ಹಠ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಅಮ್ಮ, ಅಜ್ಜಿ, ಅತ್ತಿಗೆ, ಅಣ್ಣ ಎಲ್ಲರೂ ಹಾಗೆ ಅಂದ್ಕೊಂಡಿದ್ದಾರೆ. ಆದ್ರೆ ನೀವೇ ಉತ್ತರ ಕೊಡದೇ ಇದ್ರೆ ನಾನು ಏನ್ ಮಾಡ್ಲಿ? ದೇಶದ ಜನರ ಸೇವೆ ಮಾಡೋದು ಅನ್ಯಾಯನಾ? ಇಲ್ಲ, ದೇಶದ ಸೇವೆ ಮಾಡಬೇಕು ಅನ್ನೋ ಭಾವನೆ, ಅದೇ ಗುರಿ ಅನ್ಕೊಂಡು ಹೋಗೋದು ಇದ್ಯಾವುದು ತಪ್ಪಲ್ಲ. ಆದ್ರೆ ದೇಶದ ಸೇವೆ ಮಾಡೋಕ್ಕೂ ಮೊದಲು ನಾವು ಅದಕ್ಕೆ ಯೋಗ್ಯರಾಗಿರ್ಬೇಕು ಸುಭಾಷ್. ಆಗ್ಲೇನೆ ನಾವು ಸರಿಯಾದ ಸೇವೆ ಮಾಡೋಕೆ ಸಾಧ್ಯ. ಇಲ್ಲಾಂದ್ರೆ ಏನೂ ಆಗಲ್ಲ. ಮೊದಲು ನಿನ್ನ ನೀನ್ ಅರ್ಥ ಮಾಡ್ಕೋ, ಆಮೇಲೆ ಎಲ್ಲದೂ ಅರ್ಥ ಆಗತ್ತೆ. ನನ್ಗಿಷ್ಟೇ ಉತ್ತರ ಬೇಕಾಗಿದ್ದು ಅಪ್ಪ. ನೋಡಿದ್ರ ವಿಭಾಜ್ಗೆ, ನಾನೇನು ಅನ್ಯಾಯ ಮಾಡಿಲ್ಲ. ಇಲ್ಲ, ನೀನ್ ಯಾವ ನ್ಯಾಯನೂ ಮಾಡಿಲ್ಲ. ಆದ್ರೆ ಮನೆಯವರೆಲ್ಲ ಚಿಂತೆಲಿ ಒದ್ದಾಡೋ ಹಾಗೆ ಮಾಡಿದ್ದು ದೊಡ್ಡ ಅನ್ಯಾಯ. ಆ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅತ್ಗೆ. ಇವನು ನಾವು ಸುಮ್ನೆ ಹೀಗೆ ತಡಿಯಕ್ಕಾಗಲ್ಲ. ಇವನ್ ಕೇಳೋ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ರೆ ಸುಮ್ನೆ ಸಮಸ್ಯೆ ಆಗತ್ತೆ. ಇದೇನ್ ಮಾಡಿದ್ಯಪ್ಪ ಜಾನಕಿ? ನೀನು ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನಾನ್ ನಿನಗೆ ಹೇಳ್ತಾನೆ ಇದ್ದೀನಿ, ಆದ್ರೆ ನೀನ್ ನನ್ ಮಾತು ಕೇಳ್ತಾನೆ ಇಲ್ಲ. ನಾನು ಅವನಿಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದೀನಿ ಅತ್ತೆಮ್ಮ. ಮುಂದಿನೇನೋ ಆಗ್ಬೋದು ಅನ್ನೋ ಭಯಕ್ಕೆ ನಾನಿವತ್ತು ತಪ್ಪು ಉತ್ತರ ಕೊಡೋದಕ್ಕಾಗೋದಿಲ್ಲ. ಮತ್ ನಾನು ಹಾಗೆ ಮಾಡೋ ವ್ಯಕ್ತಿನೂ ಅಲ್ಲ. ಹೀಗೆ ನೀನ್ ಒಳ್ಳೆ ಹುಡುಗಂತರ ತಿಂಡಿ ತಿನ್ಕೊಂಡ್ ಸ್ಕೂಲಿಗೆ ಹೋದ್ರೆ ನಿನಗ್ಯಾರು ಬೈಯೋದು ಇಲ್ಲ, ಅಮ್ಮಂಗೂ ಚಿಂತೆ ಆಗೋದಿಲ್ಲ. ಈ ಪಲ್ಯ ಅನು ಚಿಕ್ಕಮ್ಮ ಮಾಡಿರೋ ತರನೇ ಇದೆ. ಸ್ವಲ್ಪ ಹಾಕಿ ಅಮ್ಮ, ಹಾಗೆ ಸಾರು ಹಾಕಿ. ಬರೀ ಪಲ್ಯ ದಾಲಲ್ಲಿ ಹೊಟ್ಟೆ ತುಂಬಿಸ್ಕೊಂಡ್ ಬಿಡ್ತ್ಯಾ? ನಿನ್ಗೋಸ್ಕರ ಮೀನನ್ನು ಮಾಡಿದೀನಿ. ಮೀನ್ ಮಾಡಿದೀರಾ? ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ಅನ್ನ ಹಾಕಿ ಅಮ್ಮ. ಈ ಹಸಿವು ನೆನ್ನೆ ಎಲ್ಲಿ ಹೋಗಿತ್ತು? ನೆನ್ನೆ ಊಟ ಮಾಡ್ದೋನು ಇವತ್ತೇ ಊಟ ಮಾಡ್ತಿರೋದ್ ನೀನು. ನಿನಗೆ ಹಸಿವು ತಡ್ಕೊಳಕ್ಕಾಗಲ್ಲ ಅಲ್ಲ? ನೀನು ಅಪ್ಪನಿಗೆ ಎದುರುತ್ರ ಕೊಡದೇ ಇದ್ದಿದ್ರೆ ಹೀಗೆಲ್ಲ ಕಷ್ಟ ಬರ್ತಾನೆ ಇರ್ಲಿಲ್ಲ. ಆಗ ಅಪ್ಪನು ನಿನಗೆ ಶಿಕ್ಷೆ ಕೊಡ್ತಾ ಇರ್ಲಿಲ್ಲ. ಉತ್ತರ ತಿಳ್ಕೊಳ್ಳೋಕೆ ಅಂತಾನೆ ನೀನ್ ಹೀಗೆಲ್ಲ ಮಾಡಿದ್ದಲ್ವಾ? ನೆನೆ ನಾನು ಏನಾದ್ರೂ ಊಟ ತಿಂಡಿ ಮಾಡಿದಿದ್ರೆ ಅಪ್ಪ ನಂಗೆ ಸರಿಯಾವ್ದು ತಪ್ಪಿಯಾದು ಅಂತ ಹೇಳ್ತಿರ್ಲಿಲ್ಲ. ನನ್ ಮನ್ಸಲ್ಲೂ ಗೊಂದಲ ಇರ್ತಿತ್ತು. ಈಗ ನನ್ ಮನ್ಸಲ್ಲಿ ಯಾವ ಗೊಂದಲನೂ ಇಲ್ಲ. ಈಗ ವಿಷಯ ಏನು ಅಂದ್ರೆ, ನಾನು ಏನ್ ಯೋಚನೆ ಮಾಡ್ತಿದ್ದೀನೋ ಅದನ್ನೇ ಅಪ್ಪನೂ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಬುದ್ಧಿವಂತ ಆಗಿದ್ಯಾ? ಹೌದು ಅಮ್ಮ, ಹೌದು. ನೀವ್ ಹೇಳ್ತಿರೋದ್ ಯಾವ್ದು ಸುಳ್ಳಲ್ಲ. ಆದ್ರೆ ನನಗ್ ನಿನ್ ಬಗ್ಗೆ ತುಂಬಾ ಭಯ ಆಗ್ತಿದೆ ಸುಭಿ. ಯಾಕೆ? ಎಲ್ ನಿನ್ನ ಕಳ್ಕೊಂಡ್ ಬಿಡ್ತೀನೋ ಅಂತ. ಸುಭಾಷ್ ಥರದ ಮಕ್ಕಳೇ ಮುಂದೆ ಈ ದೇಶದ ಭವಿಷ್ಯ. ಇವತ್ತು ಸುಭಾಷ್ ಯಾವ ಕನ್ಸನ್ ಕಾಣ್ತಿದಾನೋ ಅದನ್ನ ನಾಳೆ ಇಡೀ ದೇಶನೇ ಕಾಣುತ್ತೆ. ಯಾರೇ ಸಂಶೋಲ್ನ ಕೊಂದ್ರು ಅವರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಸತ್ಯ ಏನು ಅಂದ್ರೆ ಅವನು ಸಿಕ್ಕಾಕೊಂಡೇ ಸಿಕ್ಕಾಕೋತಾನೆ.
ನೀನು ಬಾಯ್ ಬಿಡೋದಿಲ್ವಾ? ಈಗ್ಲೇ ಗೊತ್ತಾಗುತ್ತಿರೋ ಸಾಹೇಬ್ರು ಬರ್ತಿದ್ದಾರೆ. ಏಯ್, ದೇಶದ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆದರೆ ಬ್ರಿಟಿಷರ್ ಸಂಬಳ ತಿಂತಾರೆ. ನಾನು ನೋಡ್ತೀನಿ ಇವ್ರಿಗೆ ಎಷ್ಟು ತಾಕತ್ತಿದೆ ಅಂತ. Sir Charles Augustine Tigert, Investigating Officer, Kolkata Department Commissioner. ಇವ್ರ ಜೊತೆಗೆ SP ಹಾಗೂ ಸ್ಪೆಷಲ್ ಬ್ರಾಂಚ್ ತಯಾರಾಗಿತ್ತು. ಇಡೀ ಬಾಂಗ್ಲಾದ ಪೊಲೀಸ್ ಆಫೀಸರ್ಗಳನ್ನ ಇವ್ರ ಹತೋಟಿಗೆ ತಗೊಂಡ್ರು. ಬ್ರಿಟಿಷರು ಸ್ವಾತಂತ್ರ್ಯ ಸಂಗ್ರಾಮದ ಆಂದೋಲನದ ಬೆನ್ನು ಮುರಿಯೋದಕ್ಕೆ ಅವರೆಲ್ಲ ಸಜ್ಜಾಗಿದ್ರು. ಇವರು ಸ್ವದೇಶಿಗಳ ಅತ್ಯಂತ ದೊಡ್ಡ ಶತ್ರುಗಳಾಗಿದ್ರು. Charles Augustine Tigert. Nice to meet you, Mr. ಅಂದ್ರೆ ಇದರರ್ಥ ಇವನೇ ಸಂಶುಲಾಲಂನ ದೊಡ್ಡ ಸಾಹೇಬ. ಇವನ ಆದೇಶದ ಮೇಲೆನೆ ಎಲ್ಲರಿಗೂ ಸಂಶುಲಾಲಂ ಅನ್ಯಾಯ ಮಾಡ್ತಿದ್ದಿದ್ದು. ಮಿಸ್ಟರ್ ಟಿಗರ್ಟ್, ಸಂಶುಲಾಲಂ ಕತೆ ಮುಗೀತು, ಮುಂದೆ ನಿನ್ ಕತೆನೂ ಮುಗಿಯುತ್ತೆ. ಜತಿನಣ ಉಳ್ದವರೆಲ್ಲ ಸೇರಿ ನಿನ್ನೂ ಮುಗಿಸ್ತಾರೆ. Your name, please. ವೀರೇನ್ ದತ್ತಗುಪ್ತಾ. Viren. Nice name. Why didn't you shake hand, Viren? ನೀನ್ ಯಾಕೆ ಶೇಕ್ ಹ್ಯಾಂಡ್ ಮಾಡ್ಲಿಲ್ಲ? ನಾನು ಬ್ರಿಟಿಷರ್ ಜೊತೆ ಕೈ ಜೋಡಿಸೋದಿಲ್ಲ. Oh, I see. I know, Viren. ಬ್ರಿಟಿಷರು ನಿಮ್ ದೇಶಕ್ಕೆ ಬಂದು ಆಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಿನ್ಗೆ ನಮ್ಮ ಮೇಲೆ ತುಂಬಾ ಸಿಟ್ಟಿದೆ ಅಲ್ವಾ? All Britishers are not bad. ನಾನು ಒಪ್ಪಲ್ಲ. ನಾನ್ ಸತ್ರು ಒಪ್ಪಲ್ಲ. ಸಾಯ್ತೀಯಾ? Why? We don't want to kill you. ನಿನ್ನ ಕೈ ಕಾಲ್ನ ನಾವು ಕಟ್ ಹಾಕಿಲ್ಲ. ಯಾಕಂತ ಗೊತ್ತಾ? Because I'm not sure ನೀನು ಮರ್ಡರ್ ಮಾಡಿದ್ಯೋ ಇಲ್ವೋ ಅಂತ. ನನ್ನ ಫೋರ್ಸ್ನವರು ನಿನ್ನನ್ನ ತಪ್ಪಾಗಿ ಹಿಡಿದಿರೋ ಸಾಧ್ಯತೆನೂ ಇದೆ ಅಲ್ವಾ ವೀರೇನ್? ಸೊ ನೀನೇ ಮರ್ಡರ್ ಮಾಡಿದ್ಯಾ ಅಂತ ಕನ್ಫೆಸ್ ಮಾಡ್ಕೊಳ್ಳೋವರೆಗೂ ನಿನ್ಗೆ ಯಾವ ಶಿಕ್ಷೆನೂ ಆಗೋದಿಲ್ಲ. ಅದು ನಿನ್ಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. Now tell me, Viren, ಸಂಶುಲ್ಗೆ ಶೂಟ್ ಮಾಡಿದ್ದು ನೀನೇನಾ? ನಾನೇ ಶೂಟ್ ಮಾಡಿದ್ದು. ನಿನಗ್ ಗೊತ್ತಿದ್ಯಾ ಇದಕ್ಕೇನ್ ಪನಿಷ್ಮೆಂಟ್ ಅಂತ? ಗಲ್ಲು. ರೈಟ್. ಈಗ ನೀನೇ ಶೂಟ್ ಮಾಡಿದ್ದು ಅಂತ ಕನ್ಫೆಸ್ ಮಾಡ್ಕೊಂಡಿದ್ಯಾ, ಅಂದ್ರೆ ಗಲ್ ಶಿಕ್ಷೆ ಆಗತ್ತೆ. ನನಗೂ ಗೊತ್ತು.
ಯು ನೋ ಎವ್ರಿಥಿಂಗ್. ನಿನಗೆ ಗೊತ್ತಿದ್ದು ಈ ಕೆಲಸ ಮಾಡಿದ್ಯಾ? ನಿನ್ನ ಹತ್ರ ಈ ಕೆಲಸನ ಮಾಡಿಸಿದವರು ಯಾರು? Why are you laughing? Tell me, who is the mastermind? ಸಾಹೇಬ್ರೆ, ಭಾರತೀಯರಿಗೆ ಯಾರು ಹೇಳ್ಕೊಡೋದಿಲ್ಲ. ನಮ್ಗೆ ಹುಟ್ಟಿದಾಗ್ಲೇ ಗೊತ್ತಾಗಿದೆ ಬಿಡಿ. ನೀವು ಮಾಡ್ತಿರೋ ಅನ್ಯಾಯನ ನೋಡಿ ನೋಡಿ ಕಲ್ತಿದೀವಿ. ಬ್ರಿಟಿಷರ್ನ ಈ ದೇಶದಿಂದ ಓಡಿಸ್ಬೇಕು ಅಂತ. ನಮ್ಮ ರಕ್ತದಲ್ಲೇ ಇದೆ ಅದು. ನಮ್ಮ ದೇಶ, ನಮ್ಮ ತಾಯಿ. ಸಾಹೇಬ್ರನ್ನ ಕೊಂದಾಕೋದು ನಮ್ಮ ಪಾಲ್ಗೆ, ಭಾರತ ಮಾತೆಯ ಕಾಲ್ಗೆ ನಾವು ಮಾಡೋ ಪುಷ್ಪಾಂಜಲಿ ಇದ್ದ ಹಾಗೆ. ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಫಾರ್ ದ ಲಾಸ್ಟ್ ಟೈಮ್. ದಿಸ್ ಇಸ್ ಮೈ ಲಾಸ್ಟ್ ಕ್ವೆಶ್ಚನ್. ನೀನು ಈ ಕೆಲಸನ ಯಾಕೆ ಮಾಡಿದ್ದು? ಯಾರು ಮಾಡಿಸಿದ್ದು? ನಾನು ನನ್ನ ಇಷ್ಟದ ಪ್ರಕಾರ ಮಾಡಿದೆ. ನನಗೆ ಯಾರು ಮಾಡೋದಕ್ಕೆ ಹೇಳಿಲ್ಲ. Brave boy. But you'll have to pay for your bravery. I'll give you a chance. ಯೋಚನೆ ಮಾಡಿ ನೋಡು. ನೀನು ಬದುಕಬೇಕು ಅನ್ಕೊಂಡಿದ್ಯೋ, ನೇನುಗ ಬದಲು ನೇತಾಡ್ಬೇಕು ಅನ್ಕೊಂಡಿದ್ಯೋ? The choice is yours. ಭಾರತೀಯರು ಸಾವಿಗೆ ಎದುರೋದಿಲ್ಲ ಸಾಹೇಬ್ರೆ. ಇಲ್ಲಿನ ಮಹಾಪುರುಷರು ಸಾಯೋದಕ್ಕೆ ಮೊದಲು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಾರೆ. ಸಂಶುಲಲಂನ ಕೊಂದು ನನ್ನ ಪಾಲಿನ ಒಳ್ಳೆ ಕೆಲಸ ಮಾಡಾಯ್ತು. May God bless you. ಏನ್ ಗೊತ್ತಾ ಪ್ರೋಮಿ, ವಿಧವೆಯರು ತುಂಬಾ ತ್ಯಾಗ ಮಾಡ್ಬೇಕಾಗತ್ತೆ. ಬಿಳಿ ಸೀರೆ ಉಟ್ಕೋಬೇಕಾಗತ್ತೆ, ಕೂದ್ಲು ಕತ್ತರಿಸ್ಕೋಬೇಕು, ಸಪ್ಪೆ ಊಟ ಮಾಡ್ಬೇಕು. ಧರ್ಮ ಪಾಲನೆ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ಬೇಕಾಗತ್ತಮ್ಮ. ಅದು ಅಲ್ದೆ ಯಾವುದೇ ಸೌಂದರ್ಯನೂ ಇಟ್ಕೋಬಾರ್ದು. ಎಲ್ಲ ತ್ಯಾಗ ಮಾಡ್ಬೇಕಾಗತ್ತೆ. ಗಂಡನ್ ಕಳ್ಕೊಳ್ಳೋದಕ್ಕಿಂತ ದೊಡ್ಡ ದುಃಖ ಇನ್ನೇನಿದೆ ಹೇಳು? ನಿನಗೀಗಾಗಿರೋದ್ರಿಂದ ನನಗೂ ತುಂಬಾ ದುಃಖ ಇದೆ. ಅದಕ್ಕೇನೆ ಹೆಣ್ಮಕ್ಳಿಗೆ ಯಾವುದೇ ಕಷ್ಟ ಆಗ್ಬಾರ್ದು. ಈಗ ನೋಡು, ನಿಂಗ್ ಅಲಂಕಾರ ಯಾಕೆ, ಕೂದ್ಲು ಯಾಕೆ ಬಾಚ್ಕೋಬೇಕು? ಹೀಗೆಲ್ಲ ನಿಷ್ಠೆಯಿಂದ ನೀನು ಧರ್ಮ ಪಾಲನೆ ಮಾಡ್ತಾ ಇರೋದು ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ಗೊತ್ತಾ. ಇನ್ನೊಂದ್ ವಿಷಯ ಏನ್ ಗೊತ್ತಾ, ನೀನಿಷ್ಟು ಮಾಡ್ತಾ ಇದೀಯ ಅಂದ್ಮೇಲೆ ಇನ್ನೊಂದ್ ಕೆಲ್ಸ ಯಾಕೆ ಬಿಟ್ಟಿದ್ಯಾ? ಬಾ ಅಮ್ಮ ಬಾ. ಹೀಗ್ ನಿಂತ್ಕೋ. ಹಾಗೆ ಹಾಗೆ. ಅಜ್ಜಿ, ನೀವೇನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀನಿ ಅಂದ್ರೆ, ಕಾಣಿಸ್ತಾ ಇಲ್ಲ ಕೂದ್ಲು ಕತ್ತರಿಸ್ತಾ ಇರೋದು? ಯಾಕೆ ಸುಮ್ನೆ ಕಿರಿಸ್ತಾ ಇದ್ಯಾ? ಏನು ಎಲ್ಲಾ ವಿಷಯದಲ್ಲೂ ಕಡ್ಡಿ ಆಡಿಸ್ಲೇಬೇಕಾ ನೀನು? ಹೋಗೋ, ನನ್ ಕೆಲ್ಸ ಮಾಡೋಕ್ ಬಿಡು, ಹೋಗೋ. ನಾನ್ ನಿಮ್ಗೆ ಅಕ್ಕನ ಕೂದ್ಲನ್ನ ಕತ್ತರಿಸೋಕ್ ಬಿಡೋದಿಲ್ಲ. ಇಷ್ಟೊಂದ್ ಧೈರ್ಯನ ನಿಂಗೆ? ದೊಡ್ಡವ್ರ ಹತ್ರ ಹೀಗೆಲ್ಲ ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲ, ಏನ್ ತಿಳ್ಕೊಂಡಿದ್ಯಾ? ಹೋಗು, ಆ ಕತ್ರಿ ತಗೊಂಡ್ ಬಾ. ಆ ಕತ್ರಿ ನೀನೇ ಬಿಸಾಕಿದ್ದು ನೀನೇ ತಂದ್ಕೊಡ್ಬೇಕು. ಹೋಗ್ ತಂದ್ಕೊಡು. ಕೊಡಲ್ಲ. ನೀವ್ ಯಾಕೆ ಅಕ್ಕನ ಕೂದ್ಲು ಕತ್ತರಿಸ್ತಾ ಇದ್ದೀರಾ? ಅದೇ ಅವಳ ಧರ್ಮ. ಇಲ್ಲ, ಅದು ಅವ್ರ ಧರ್ಮ ಅಲ್ಲ. ಅವ್ರ ಧರ್ಮನ ಅವರೇ ನಿರ್ಧಾರ ಮಾಡ್ತಾರೆ, ನೀವ್ ಹೇಳೋ ಹಾಗಿಲ್ಲ. ಇದು ಆಚಾರ. ಈ ನಿಯಮನ ಪಾಲನೆ ಮಾಡದೇ ಇದ್ರೆ ಯಾರಿಗೂ ಯಾವ ತೊಂದರೆನೂ ಆಗೋದಿಲ್ಲ.
ನಾನು ಸಾಧುಗಳ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಅಪ್ಪನೂ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡಿಲ್ವಾ? ಇಲ್ಲ, ನಾನ್ ಕೇಳಿಲ್ಲ, ಕೇಳೋದು ಇಲ್ಲ. ನಾನು ಅವತ್ತೇ ಹೇಳಿದ್ದೆ ತಾನೆ ಪ್ರೋಮಿ ಮೇಲೆ ಯಾವ ನಿಯಮನೂ ಹೇರಬಾರ್ದು ಅಂತ. ಅವಳು ಈ ಮನೆಯಲ್ಲಿ ಆರಾಮಾಗಿರ್ಬೇಕು. ಮತ್ತೆ ಪ್ರಭಾ, ಪ್ರೋಮಿ ಹತ್ರ ಮಾತಾಡು ಅಂತ ನಿಂಗೆ ಅವತ್ತೇ ಹೇಳಿದ್ದೆ ಅಲ್ವಾ? ನೀನು ಅವಳ ಹತ್ರ ಮಾತಾಡಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈ ತರ ಅವಳು ಕಷ್ಟನೂ ಪಡ್ತಾ ಇರ್ಲಿಲ್ಲ. ನೀನು ಅವಳಿಗಿದ್ನ ಅರ್ಥ ಮಾಡ್ಸಿಲ್ವಾ ಇನ್ನ? ನನಗಿದೆಲ್ಲ ಏನೂ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಇದೇನತ್ತಮ್ಮ, ನೀವು ಯಾರಿಗೂ ಹೇಳ್ದೆ ಕೇಳ್ದೆ ಈ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಆಶ್ಚರ್ಯನಪ್ಪ, ನಾನ್ ಕೂದ್ಲು ಕತ್ತರಿಸ್ತಾ ಇದ್ದೀನಿ ಅಂತ ಊರಿಡಿ ಹೇಳ್ಕೊಂಡ್ ಬರ್ಬೇಕಾ? ಪ್ರೋಮಿಗೆ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ, ಒಪ್ಕೊಂಡ್ ನಿಂತ್ಕೊಂಡಿದ್ಲು ತಾನೆ. ಇಲ್ಲ ಅಕ್ಕ, ಒಪ್ಕೊಂಡಿಲ್ಲ. ನೋಡಿ ಅಪ್ಪ, ಅಕ್ಕ ಅಳ್ತಾ ಇದ್ದಾರೆ. ಅವ್ರೇನಾದ್ರೂ ಇದಕ್ಕೆ ಒಪ್ಕೊಂಡಿದ್ರೆ ಅವ್ರ ಕಣ್ಣಲ್ಲಿ ನೀರ್ ಯಾಕೆ ಬರ್ತಾ ಇತ್ತು? ಈ ಕೆಲ್ಸ ಮಾಡೋಕ್ಕೂ ಮೊದ್ಲು ನೀವ್ ನಮ್ಮ ಹತ್ರ ಕೇಳ್ಬೇಕಾಗಿತ್ತು. ಹೀಗ್ ನೀವ್ ಮಾಡ್ಬಾರ್ದಾಗಿತ್ತು. ಅನುಪಮನು ಇದೇ ಮನೇಲಿ ಇದ್ಲು. ಆಗ್ಲೂ ಕೂಡ ನಿಮ್ ಅಳಿಯಂದ್ರು ಈ ಮನೇಲಿ ಹೀಗೆಲ್ಲ ಮಾಡೋದ್ ಬೇಡ ಅಂತ ಹೇಳಿದ್ರು. ಪ್ರೋಮಿ ಅಕ್ಕ, ಅಕ್ಕ ನಮ್ಮಿ ಮನೆ ಉಳಿದ ಸಾಧಾರಣವಾದ ಸಂಸಾರಗಳ ತರ ಅಲ್ವೇ ಅಲ್ಲ. ಅದು ಅಲ್ದೆ ನೀವು ಓದ್ಕೊಂಡಿರೋರು. ನೀವ್ ಯಾಕೆ ಅಜ್ಜಿಗೇನೂ ಹೇಳಲಿಲ್ಲ? ಈ ಆಚಾರ ನಿಮಗಿಷ್ಟ ಇಲ್ಲ ಅಂತ, ನಿಮಗಿದಕ್ಕೆ ಒಪ್ಪಿಗೆ ಇಲ್ಲ ಅಂತ? ಈ ಮನೇಲಿ ಯಾರಿಗೂ ಶಾಸ್ತ್ರ ಸಂಪ್ರದಾಯ ಬೇಡವೇ ಬೇಡ ಅಂತಂದ್ರೆ ಇನ್ನೇನು? ಪೂಜೆ ಪುನಸ್ಕಾರನೂ ನಿಲ್ಸ್ಬಿಡಿ, ಅದ್ರ ಅವಶ್ಯಕತೆನೂ ಇಲ್ಲ. ಅದಂತಾನೆ ಯಾಕೆ ಮಾಡ್ತೀರಾ? ಪ್ರೋಮಿ ಅಕ್ಕ, ಅಳ್ಬೇಡಿ. ನಾನ್ ನಿಮ್ಗೆ ಯಾವ ಕಷ್ಟ ಬರೋದಿಕ್ಕೂ ಬಿಡೋದಿಲ್ಲ. ಪ್ರೋಮಿ, ಅಳೋದ್ ನಿಲ್ಸ್ಬಿಟ್ಟು ಕೋಣೆಗೆ ಹೋಗು. ಮತ್ ಒಂದ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನೀನು ನಿನ್ನ ಇಷ್ಟದ ವಿರುದ್ಧವಾಗಿ ಜೀವನ ನಡೆಸೋದ್ ಬೇಕಾಗಿಲ್ಲ. ವಿಭಾವತಿ, ಪ್ರೋಮಿನ ಕರ್ಕೊಂಡು ಕೋಣೆಗೆ ಹೋಗು. ಬನ್ನಿ ಪ್ರೋಮಿ ಅಕ್ಕ. ಪ್ರಭಾ, ಹೋಗಿ ಪ್ರೋಮಿನ ಸಮಾಧಾನ ಮಾಡು. ನನ್ ಮಗಳು ನನ್ ಕಣ್ಣೆದ್ರಿಗೆ ಹೀಗೆ ಕಷ್ಟಪಡ್ತಿರೋದ್ನ ನನ್ ಕೈಲಿ ನೋಡೋಕಾಗ್ತಿಲ್ಲ. ಸುಭಾಷ್, ಹೊರಡು. ಶಾಲೆಗೆ ಹೊರಡು, ಇಲ್ಲ ಅಂದ್ರೆ ತುಂಬಾ ತಡ ಆಗ್ಬಿಡತ್ತೆ. ನೋಡು, ಇದೇ ತರ ಜೀವನ ಪೂರ್ತಿ ಒಳ್ಳೊಳ್ಳೆ ಯೋಚನೆಗಳನ್ನ ನೀನ್ ಬೆಳೆಸ್ಕೊತಾ ಇರ್ಬೇಕು, ಸರಿನಾ? ಮತ್ತಿದನ್ನ ನೆನ್ಪಿಟ್ಕೋ, ಯಾರ್ ಕೆಟ್ಟ ಯೋಚನೆಗಳನ್ನ ಮಾಡ್ತಾರೋ, ಹಠಕ್ ಬೀಳ್ತಾರೋ, ಅವರು ತುಂಬಾ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೊರಡು. ಸುಭಾಷ್ ಇವತ್ ಸ್ಕೂಲಿಗೆ ಬರಲ್ವಾ? ಇನ್ನೇನ್ ಕ್ಲಾಸ್ ಶುರುವಾಗುತ್ತೆ. ಯಾಕೋ ನೀನು ಬಂದಿಲ್ಲ? ಹಾಗಾದ್ರೆ ಸ್ಕೂಲ್ ಮುಗಿದ್ಮೇಲೆ ನಾವೇ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋಣ. ಇದೇನಿದು? ನೀವು ಮತ್ತೆ ಎಲ್ಲಿಗೆ ಹೊರಡಬೇಕು ಅಂತ ಅನ್ಕೊಂಡಿದ್ದೀರಾ? ಪರೀಕ್ಷೆ ಹತ್ರ ಇದೆ, ನೆನ್ಪಿದ್ಯಾ? ಸುಭಾಷ್ ಎಲ್ಲಿ? ಅವನ್ ಕಾಣಿಸ್ತಿಲ್ವಲ್ಲ? ಸುಭಾಷ್ ಕಾಡಿಗೆ ಹೋಗಿದ್ದ ಸಾಧುಗಳನ್ನ ಭೇಟಿಯಾಗೋದಕ್ಕೆ. ಅವನ್ ಇವತ್ತು ಅಲ್ಲಿಗೆ ಹೋಗಿರ್ಬೇಕು, ಅದಕ್ಕೆ ಸ್ಕೂಲಿಗೆ ಬಂದಿಲ್ಲ. ಹೌದಾ? ಸುಭಾಷ್ ಕಾಡಿಗೆ ಹೋಗಿದ್ದಾನ? ಆ ವಿಷಯ ನನಗೆ ಗೊತ್ತೇ ಇಲ್ವಲ್ಲ. ಅಲ್ಲೋಡಿ ಸುಭಾಷ್. ಇದೇನ್ ಸುಭಾಷ್, ನೀನ್ ಮಾಡಿದ್ ಸರಿನಾ? ಯಾರಿಗೂ ಹೇಳ್ದೇನೆ ನೀನು ಕಾಡಿಗೆ ಹೋಗಿದ್ಯಾ?
ಮನೆಯವ್ರಿಗೆ ಹೇಳಿದ್ಯಾ? ಗೊತ್ತಾಯ್ತು ಮಾಧಮೇಶ್ಟ್ರೆ, ನನಗ್ ಕ್ಷಮಿಸ್ಬಿಡಿ. ಇದಕ್ಕಾಗಿ ಅಪ್ಪ ನಂಗೆ ಶಿಕ್ಷೆನೂ ಕೊಟ್ರು. ನಾನು ಕಾಡಿನ ಕಡೆ ಹೋಗದೆ ಇದ್ರೆ ನಂಗೆ ಧರ್ಮ ಏನು ಅನ್ನೋದು ಗೊತ್ತೇ ಆಗ್ತಾ ಇರ್ಲಿಲ್ಲ. ಈಗ ಗೊತ್ತಾಯ್ತಾ ನಿನ್ಗೆ ಧರ್ಮ ಅಂದ್ರೇನು ಅಂತ? ಹಾ ಮಾಧಮೇಶ್ಟ್ರೆ, ನನ್ಗೆ ಉತ್ತರ ಸಿಕ್ತು. ಏನು? ನನ್ ಧರ್ಮ ಒಂದೇ, ಅದು ದೇಶದ ಸೇವೆ, ದೇಶದ ಸ್ವತಂತ್ರ. ಬಾ 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 ಬಾ. ಏಯ್, ದಾರಿ ಬಿಡಿ, ದಾರಿ ಬಿಡಿ. ನಾನು ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ, ಈ ಹುಡುಗ ಹೋಗಿ ಡಕಾಯತ್ರ ಗುಂಪಿಗೆ ಸೇರ್ಕೊಂಡ್ಬಿಡ್ತಾನೆ. ಇಲ್ಲ ಮೇಷ್ಟ್ರೆ, ಯಾರು ದೇಶದ ಸೇವೆ ಮಾಡಕ್ ಬಯಸ್ತಾರೋ, ಯಾರು ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಡ್ತಾರೋ ಅವರು ಡಕಾಯಿತ್ರಲ್ಲ. ಕುಜಿರಾಮಣ್ಣ ದರೋಡೆ ಮಾಡ್ಲಿಲ್ಲ ಅಲ್ವಾ? ಅವರು ದೇಶಕ್ಕೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ. ನಿಮಗ್ ಗೊತ್ತಿಲ್ವಾ, ಬ್ರಿಟಿಷರ ಕೈಯಲ್ಲಿರೋ ಈ ದೇಶನ ಮುಕ್ತಿಗೊಳಿಸೋದಕ್ಕೆ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಇದೆಲ್ಲಾ ಮಾತು ಸರ್ಕಾರದ ಕಿವಿಗೆ ಬಿದ್ರೆ ತುಂಬಾ ಕಷ್ಟ ಆಗ್ಬೋದಪ್ಪ. ನಿನ್ನ ಕತೆ ಏನೋ ಮುಗಿಯುತ್ತೆ ಬಿಡು, ಜೊತೆಗೆ ಶಾಲೆ ಹೆಸರು ಕೆಟ್ಟು ಹೋಗುತ್ತೆ ಅಲ್ವಾ ಮೇಷ್ಟ್ರೆ? ಇವನು ಹೀಗ್ ಮಾತಾಡೋದನ್ನ ಎಲ್ಲಿಂದ ಕರೀತಾ ಇದ್ದಾನೆ? ನೋಡು ಸುಭಾಷ್, ಹೇಳ್ತೀನಿ ಕೇಳಿಸ್ಕೊ. ಇಂಥ ಮಾತೆಲ್ಲ ನನ್ನ ಮುಂದೆ ಆಡಬೇಡ. ನಾನ್ ಇದನ್ನೆಲ್ಲ ಕೇಳಿಸ್ಕೊಳ್ಳಲ್ಲ, ಅರ್ಥ ಆಯ್ತಾ? ಸುಬೇಂದ್ರ ಮೇಷ್ಟ್ರೆ, ನಾನು ಇದನ್ನ ಹೇಳೇ ಹೇಳ್ತೀನಿ. ನಾನು ನಿರ್ಧಾರ ಮಾಡಿದ್ದೀನಿ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಹೋರಾಡ್ತೀನಿ ಅಂತ. ಯಾಕಂದ್ರೆ ಇದೊಂದೇ ನನ್ನ ಧರ್ಮ. ದೇಶದ ಸ್ವತಂತ್ರನೇ ನನ್ನ ಬದುಕಿನ ಉದ್ದೇಶ, ಮತ್ತೆ ಅದೇ ನನ್ನ ಧರ್ಮ. ಪರೀಕ್ಷೆಗೆ ತುಂಬಾ ಸಮಯ ಇಲ್ಲ, ನೀನು ಕ್ಲಾಸ್ಗೂ ಬರ್ತಾ ಇಲ್ಲ, ಓದ್ತಾನೂ ಇಲ್ಲ. ಹೀಗೆ ಆದ್ರೆ ಪರೀಕ್ಷೆಗೆ ತುಂಬಾ ತೊಂದರೆ ಆಗುತ್ತೆ. ನಾನು ನನ್ನ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೆ, ಅದಕ್ಕೆ ಶಾಲೆಗೆ ಬರೋಕ್ಕಾಗ್ಲಿಲ್ಲ. ಓದೋ ಕಡೆ ಗಮನನೂ ಕೊಡೋಕ್ಕಾಗ್ತಾ ಇರ್ಲಿಲ್ಲ. ಆದ್ರೆ ಈಗ ಮನ್ಸು ಸರಿ ಹೋಗಿದೆ, ಓದ್ಕೋತೀನಿ. ಈಗ ಧರ್ಮ ಧರ್ಮ ಅನ್ನೋದ್ ಬಿಡು, ಇದೆಲ್ಲ ದೊಡ್ಡೋರ್ ವಿಷಯ. ಇದೆಲ್ಲ ನಿನಗೆ ಯಾಕೆ? ನನ್ ಬಗ್ಗೆ ನಿಂಗೆ ತುಂಬಾ ಚಿಂತೆ ಆಗ್ತಾ ಇತ್ತು ಅಲ್ವಾ? ಚಾರು ಒಬ್ನಿಗೆ ಅಲ್ಲ, ನಮ್ಮೆಲ್ರಿಗೂ ಚಿಂತೆ ಆಗ್ತಿತ್ತು. ಆ ಕಾಡಗ್ ನೀನ್ ಯಾಕೆ ಹೋದೆ? ಅಲ್ಲ ಸುಭಾಷ್, ನೀನೇನೋ ನಿನ್ ಧರ್ಮ ಏನು ಅಂತ ಹುಡ್ಕೊಂಡ್ಬಿಟ್ಟೆ. ಆದ್ರೆ ನಾವ್ ನಮ್ ಧರ್ಮನ ಹೇಗ್ ಹುಡುಕ್ಬೇಕು ಹೇಳು? ನೋಡಿ, ನಂಗೆ ಸಾಧುಗಳು ಹೇಳಿದ್ರು, ಯಾರಾದ್ರೂ ಅವ್ರ ಧರ್ಮನ ಏನು ಅಂತ ಮತ್ತೊಬ್ರ ಹತ್ರ ಕೇಳ್ಬಾರ್ದು, ಅದು ಸರಿ ಅಲ್ಲ ಅಂತ ಹೇಳಿದ್ರು. ನಿಮ್ ಧರ್ಮನ ನೀವೇ ಕಂಡ್ಕೋಬೇಕು, ದೊಡ್ಡವರಾಗಿ ಏನ್ ಮಾಡ್ಬೇಕು, ಹೇಗ್ ಜೀವನ ನಡೆಸ್ಬೇಕು, ಏನ್ ಮಾಡಿದ್ರೆ ಶಾಂತಿ ಸಿಗುತ್ತೆ, ಅದೇ ನಿಮ್ಮೆಲ್ಲರ ಏಕಮಾತ್ರ ಧರ್ಮ ಆಗಿರುತ್ತೆ. ಈಗ ಅರ್ಥ ಆಯ್ತಾ? ಸುಭಾಷ್, ನೀನ್ ಹೇಳಿದ್ದಿಲ್ಲ ನನ್ಗೊಂದ್ ಚೂರು ಅರ್ಥ ಆಗಿರಲ್ಲ. ಬನ್ನಿ ಹೋಗೋಣ. ಬರ್ತಾ ಸೀಬೆ ಮನೇಲಿ ತುಂಬಾ ಕಾಯಿ ನೋಡ್ದೆ. ಈಗ ನಮ್ ಧರ್ಮ ಕಾಯ್ಕಿ ತಿನ್ನೋದಷ್ಟೇ. ಸರಿ ಬನ್ನಿ. ಮುಕುಂದ್. ಎಸ್ ಸರ್. ಒಬ್ರನ್ನ ಕೂಡ ಬಿಡದೆ ಎಲ್ರನ್ನು ಚೆಕ್ ಮಾಡು. ಎಸ್ ಸರ್. ಹೇ, ಸರ್, ನನಗ್ ಗೊತ್ತಿರೋ ಪ್ರಕಾರ ಕಟ್ಟಕಲ್ಲಿ ಯಾವ ಸ್ವದೇಶನೂ ಇಲ್ಲ. ಎಲ್ರು ನಮ್ಗೆ ಹೆದರ್ಕೊಂಡು ಓಡ್ ಹೋಗಿದ್ದಾರೆ. ಇಲ್ಲಾಂದಿದ್ರೆ ನಮ್ ಕೈಗೆ ಸಿಗದೆ ಇರ್ತಿದ್ರಾ? ಬಿ ವೆರಿ ಅಲರ್ಟ್ ಮುಕುಂದ್. ಸ್ವದೇಶಿ ಯಾವ್ದಾದ್ರೂ ಬೇರೆ ವೇಷದಲ್ಲಿ ಓಡಾಡ್ತಿರ್ತಾರೆ. ಎಸ್ ಸರ್. ತೆಗ್ಯಾ ಆಗ
ಮುಕುಂದ್, ಈ ಸೌಂಡ್ ಎಲ್ಲಿಂದ ಬರ್ತಿದೆ? ಅದ್ರಲ್ಲೇನಾದ್ರೂ ಗನ್ ಇದೆಯಾ? ಬೇರೆ ಏನಾದ್ರೂ ಇರ್ಬೋದು ಸರ್. ಸ್ಟಾಪ್! ಐ ಸೆಡ್ ಸ್ಟಾಪ್. ನಾನೇನು ಮಾಡಿಲ್ಲ ಸಾಹೇಬ್ರೆ, ನಾನೇನು ಮಾಡಿಲ್ಲ ಸಾಹೇಬ್ರೆ, ನನ್ಗೇನು ಗೊತ್ತಿಲ್ಲ ಸಾಹೇಬ್ರೆ. He is highly suspicious, ಮುಕುಂದ್. ಇವರು ರಘುಪತಿ ಕಾಕ, ಹಾಲ್ ಮಾರೋರು. ಏನಿದೆ ಇದರಲ್ಲಿ? ಹಾಲಿದೆ ಸಾಹೇಬ್ರೆ. ಹಾಲಿದ್ಯಾ? ಎಲ್ಲಿ ತೋರ್ಸು. ಸುಳ್ಳು ಹೇಳ್ತೇನೋ? ಸುಳ್ಳು ಹೇಳ್ತೀಯ? ರಘುಪತಿ ಕಾಕನ ಪೊಲೀಸರು ಯಾಕೆ ಹೊಡಿತಾ ಇದ್ದಾರೆ? ಹೊಡಿತಿದ್ದೀರಾ? ಇವರು ಏನ್ ತಪ್ಪು ಮಾಡಿದ್ದಾರೆ? ಅಸ್ತ್ರ ಸಾಗಣೆ ಮಾಡಿದ್ದಾರೆ ಇವರು. ನೀವ್ ಯಾಕೆ ಗಲೀಜ್ ಕೈಯಿಂದ ಹಾಲ್ನ ಹಾಳು ಮಾಡ್ತಿದ್ದೀರಾ? ಜನರಿಗೆ ಹಾಲು ಕುಡಿಯೋಕ್ ಸಿಗ್ತಾನೆ ಇಲ್ಲ, ನೀವು ಹಾಳು ಮಾಡ್ತಿದ್ದೀರಾ. ಬಾಯ್ ಮುಚ್ಚು. ಸುಮ್ನೆ ಇರ್ಬೇಕು, ಮಾತಾಡೋ ಹಾಗಿಲ್ಲ. ಹೋಗೋ, ಹೋಗಿಲ್ಲಿಂದ ಹೋಗೋ. ನೀವು ಸ್ವಲ್ಪನೂ ಹಾಲ್ನ ಹಾಳು ಮಾಡೋ ಹಾಗಿಲ್ಲ. ರಘುಪತಿ ಕಾಕ ತುಂಬಾ ಒಳ್ಳೆಯವರು. ತಲಹರ್ಟೆ ಅಂತಂದು ಯಾವಾಗ ನೋಡಿದ್ರು ಪೊಲೀಸರು ಗಡ್ಡ ಬರ್ತೀಯ ನೀನು. ನನಗೆ ಗೊತ್ತೇನೋ, ಹಾಲಲ್ಲಿ ಗನ್ನ ಇಟ್ಕೊಂಡು ಆ ಕಡೆ ಈ ಕಡೆ ಸಾಗಾಟ ಮಾಡ್ತಾನೆ. ಹೇಳೋ ಹೇಳೋ. ನಿಲ್ಸಿ. ವಿಭಾತ್ಗೆ ಇದ್ರೊಳಗೆ ಅಸ್ತ್ರ ಇದೆ ಅಂತ ನೀವು ಸಾಕ್ಷಿ ಇಲ್ದೆ ಹೇಗ್ ನಿರ್ಧಾರ ಮಾಡಿದ್ರಿ? ಒಂದ್ ವೇಳೆ ಇದ್ರಲ್ಲಿ ಅಸ್ತ್ರ ಇಲ್ದೆ ಹೋದ್ರೆ ಆಗ ಹಾಲಂತೂ ಹಾಳಾಗ್ ಹೋಗುತ್ತಲ್ವಾ? ನೀವ್ ಹುಡುಕ್ಬೇಕು ಅನ್ನೋದಾದ್ರೆ ಕೈ ತೊಳ್ಕೊಂಡ್ ಬನ್ನಿ. ಕೇವಲ ಸಂದೇಹದ ಆಧಾರದಿಂದ ಜನರ ಮೇಲೆ ಅತ್ಯಾಚಾರ ಮಾಡೋದು ಅನ್ಯಾಯ. ಇದ್ರಲ್ಲೇನಾದ್ರೂ ಗನ್ ಸಿಕ್ಕಿದ್ರೆ ನಾನ್ ನಿಮ್ಮೆಲ್ರನ್ನು ಲೀಗಲ್ ಆಗಿ ಬಂಧಿಸ್ತೇನೆ. ಅಸ್ತ್ರಗಳನ್ನ ಸಾಗಾಟ ಮಾಡ್ತಾ ಇರೋನ್ಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ. ಇದ್ರಲ್ಲಿ ಏನಾದ್ರೂ ಅಸ್ತ್ರ ಸಿಗದೆ ಹೋದ್ರೆ ಆಗ ನಿಮ್ಮನ್ನ ನೀವೇ ಲೀಗಲ್ ಆಗಿ ಬಂಧಿಸ್ಕೋತೀರಾ? ಮುಕುಂದ್. ಎಸ್ ಸರ್. ಕೈ ತೊಳ್ಕೊಂಡು ಹಾಲಿನ ಮಡ್ಕೆನ ಸರ್ಚ್ ಮಾಡು. ಅದಾದ್ಮೇಲೆ ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗು. ಎಸ್ ಸರ್. ಏಯ್, ಒಂದ್ ಸ್ವಲ್ಪ ನೀರು ತಗೊಂಡ್ ಬಾ. ತೆಗಿರಿ, ನಾನು ನೋಡ್ತೀನಿ. ಇವಾಗ ಏನ್ ಮಾಡ್ತೀರಾ? ಕಾರಣ ಇಲ್ದೆ ನೀವು ಅವ್ರನ್ನ ಹೊಡೆದ್ರಿ. ಸಾಕ್ಷಿನೇ ಇಲ್ದೆ ಹೀಗೆ ನೀವು ಯಾರಿಗೂ ಹೊಡೆಯೋ ಅಧಿಕಾರ ಇಲ್ಲ. ಇವ್ರ ಹತ್ರ ಕ್ಷಮೆ ಕೇಳಿ. ನೀವಿಬ್ರು ಇವ್ರ ಹತ್ರ ಕ್ಷಮೆ ಕೇಳ್ಬೇಕು.
ಪೊಲೀಸ್ ಆಗಿ ನಾವು ಕ್ಷಮೆ ಕೇಳ್ಬೇಕಾ? ಹೌ ಡೇರ್ ಯು! ನಿಮ್ ಹತ್ರ ಒಬ್ಬ ಬ್ರಿಟಿಷ್ ಪೊಲೀಸ್ ಆಫೀಸರ್ ಕ್ಷಮೆ ಕೇಳ್ಬೇಕಾ? ಅದು ಒಬ್ಬ ಸಾಧಾರಣ ಹಾಲಿನವ್ರ ಹತ್ರ. ಯಾರೇ ಅನ್ಯಾಯ ಮಾಡಿದ್ರು ಅವರು ಕ್ಷಮೆ ಕೇಳಲೇಬೇಕು. ಅವರು ಬ್ರಿಟಿಷರೇ ಆಗಿರ್ಲಿ, ಪೊಲೀಸರೇ ಆಗಿರ್ಲಿ. ಅವರು ಹಾಲ್ ಮಾರೋರಾದ್ರೆ ಅವರು ಮನುಷ್ಯರಲ್ವಾ? ಆಫೀಸರ್, ಒಂದ್ ಅನ್ಯಾಯನ ಮುಚ್ಚಾಕೋದಕ್ಕೆ ನೀವು ಇನ್ನೊಂದು ಅನ್ಯಾಯ ಮಾಡ್ತಿದ್ದೀರಾ. ಈ ತಪ್ಪನ್ನ ಮತ್ತೆ ಮಾಡಬೇಡಿ. ಪೊಲೀಸರ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದೀರಾ. ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಇದಕ್ಕೆ ನೀವು ಶಿಕ್ಷೆ ಅನುಭವಿಸಲೇಬೇಕು. ಹೋಗೋಣ ಸರ್. ನಿಮ್ಗೇನು ಆಗಿಲ್ಲ ಅಲ್ವಾ? ಗೋಪಾಲ್, ನೀನ್ ಈಗ್ಲೇ ಹೋಗಿ ಸ್ವಲ್ಪ ನೀರ್ ತಗೊಂಡ್ ಬಾ. ಹಾ, ತಗೋಬರ್ತೀನಿ. ನಿಮ್ಗೆ ತುಂಬಾ ಕಷ್ಟ ಆಯ್ತಾ? ನನ್ನ ಸಮಸ್ತ ಕಷ್ಟನೂ ಮುಗ್ದು ಹೋಯ್ತಮ್ಮ. ನೀವು ನನಗೋಸ್ಕರ ಎಷ್ಟು ತೊಂದರೆ ತಗೊಂಡ್ರಿ. ನಿಮಗ್ ದೇವ್ರು ಒಳ್ಳೇದ್ ಮಾಡ್ಲಿ. ನೀವ್ ಇಲ್ಲಿದ್ದಿದ್ ಒಳ್ಳೇದೇ ಆಯ್ತು. ಇಲ್ದಿದ್ರೆ ನನ್ನ ಹಾಲೆಲ್ಲ ಹಾಳಾಗ್ತಿತ್ತು. ತಗೋ ನೀರು. ಇದ್ ತಗೊಳ್ಳಿ, ನೀರ್ ಕುಡೀರಿ. ವಿಭಾತ್ಗೆ ನಿಮ್ ಹತ್ರ ಸ್ವಲ್ಪ ದುಡ್ಡಿದ್ಯಾ? ರಘುಪತಿ ಕಾಕ, ನೀವಿದನ್ನ ತಗೊಳ್ಳಿ. ಇದರಿಂದ ನೀವು ಮತ್ತೆ ಹಾಲು ತಗೊಳ್ಳಿ. ಬೇಡಪ್ಪ, ಏನೋ ಆಗಿದ್ದಾಗೋಯ್ತು. ನನಗೀಗ ದುಡ್ಡಿನ ಅವಶ್ಯಕತೆ ಇಲ್ಲ. ಈ ದುಡ್ಡಿಂದ ನೀನ್ ಮತ್ಯಾರಿಗಾದ್ರೂ ಸಹಾಯ ಮಾಡು. ನೀನ್ ಇದೇ ರೀತಿ ಬಡವರಿಗೆ ಸಹಾಯ ಮಾಡಪ್ಪ. ನೀನ್ ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀಯ. ನಾನ್ ಬರ್ತೀನಿ. ನೋಡಿದ್ರ ವಿಭಾತ್ಗೆ, ನಾವೆಲ್ಲ ಹೇಳ್ತಾ ಇರ್ತೀವಿ ಬ್ರಿಟಿಷರು ನಮ್ ದೇಶನ ಲೂಟಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಮ್ ದೇಶದ ಜನರನ್ನ ನೋಡಿ, ಇಷ್ಟು ನಷ್ಟ ಆದ್ಮೇಲೂ ಸ್ವಲ್ಪ ದುಡ್ಡನ್ನು ತಗೊಳ್ಳಿಲ್ಲ. ಬ್ರಿಟಿಷರು ಎಲ್ಲಾನು ತಗೊಂಡ್ ಹೋದ್ರು ಅವರು ಮನುಷ್ಯರ ಮನುಷ್ಯತ್ವನ ತಗೊಳಕ್ಕಾಗಲ್ಲ ಸುಭಾಷ್. ವಿಭಾತ್ಗೆ ದುಡ್ಡು ತಗೊಳ್ಳಿ. ನಡಿ ಸುಭಾಷ್, ನೀವೆಲ್ರೂ ಮನೆಗ್ ಹೋಗಿ. ನಾನು ಮನೇಲಿ ಹೇಳ್ ಬಂದೆ ನಿನ್ನ ಸ್ಕೂಲಿಂದ ಕರ್ಕೊಂಡು ಹೆಡ್ ಮಾಸ್ಟರ್ ಮನೆಗ್ ಹೋಗ್ತೀನಿ ಅಂತ. ಹೊರಡೋದ್ರಲ್ಲಿ ತಡ ಆಗೋಯ್ತು, ಅದಕ್ಕೆ ಸ್ಕೂಲ್ ಹತ್ರ ಬರೋಕಾಗ್ಲಿಲ್ಲ. ನಡಿ ಹೊರಡಿ, ನೀವೆಲ್ರೂ ಹುಷಾರಾಗಿ ಮನೆಗ್ ಹೋಗಿ. ಸರ್, ನಾನು ಹೇಳಿರ್ಲಿಲ್ವಾ ಸರ್, ಕಟಕಲ್ಲಿ ಒಬ್ಬ ಸ್ವದೇಶಿನೂ ಇಲ್ಲ ಅಂತ? ಎಲ್ರು ಭಯ ಪಟ್ಕೊಂಡು ಓಡ್ ಹೋಗಿದ್ದಾರೆ ಸರ್. ಅವ್ರ ಬಗ್ಗೆ ಸುಳ್ಳುವೇ ಇಲ್ಲ ಸರ್. ಅವರೆಲ್ರಿಗೂ ಜೀವ ಭಯ ಕಾಡ್ತಾ ಇದೆ. ಅವ್ರನ್ನ ಹುಡ್ಕೊಂಡು ಸುಮ್ನೆ ಅಲ್ಲಿಗೆ ಹೋದ್ವಿ ಸರ್. ಆ ಸುಭಾಷ್ನ ಸುಮ್ನೆ ಬಿಡಬಾರ್ದಾಗಿತ್ತು. ಚರ್ಮ ಸುಲಿಬೇಕಾಗಿತ್ತು ಸರ್ ಅವನಿಗೆ. ಡಿಸ್ಗಸ್ಟಿಂಗ್. ನನಗ ಅರ್ಥನೇ ಆಗ್ತಿಲ್ಲ. ಆ ಹುಡುಗನ ಮನೆಯವರು ಅವ್ನ್ಗೆ ಯಾಕೇನು ಹೇಳೋದಿಲ್ಲ? ವೈ ಡೋಂಟ್ ದೇ ಸ್ಕೌಲ್ಡ್ ಹಿಮ್? ಹೇಗೆ ಹೇಳ್ತಾರೆ ಸರ್? ಅವ್ರ ಅಣ್ಣನ್ ನೋಡಿದ್ರಲ್ಲ, ಶರತ್ ಚಂದ್ರ ಬೋಸ್, ಅವನಿಂದಾನೇ ಹೀಗಾಡದಿವನು. ನನ್ನ ಮಾತು ನಡೆಯೋ ಹಾಗಿದ್ದಿದ್ರೆ ಇಷ್ಟೊತ್ತಾಗ್ಲೇ ಅವನ್ನ ಲಾಕಪ್ ಅಲ್ಲಿ ಕೊಳೆಯೋ ಹಾಗೆ ಮಾಡ್ತಾ ಇದ್ದೆ ಸರ್. ಆ ಸಮಯನೂ ಬರುತ್ತೆ ನನಗೆ. ಆಗ ತೋರಿಸ್ತೀನಿ ನಾನು ಏನು ಅಂತ ಅವನಿಗೆ. ಏನದು? ನಾನು ಸರ್, ನಾನು ಸುವೇಂದ್ರ ಸರ್ಕಾರ್ ರವೇನ್ ಶಾ ಸ್ಕೂಲಲ್ಲಿ ನಾನು ಮೇಸ್ಟರ್ ಆಗಿದ್ದೀನಿ. ನೀವು ಮರ್ತಿರ್ಬೇಕು. ನಿನ್ನ ನಾನು ಮರೆಯೋಕ್ಕಾಗತ್ತೇನು? ಏನೆಲ್ಲಿವರೆಗೂ ಬಂದಿದ್ದು? ಮಾಹಿತಿ ಇದೆ ಸರ್. ಮಾಹಿತಿ ಇದೆಯಾ? ಓಹೋ ಸರ್, ಮಾಹಿತಿ ಇದೆಯಂತೆ. ಪಾಪ ಹೇಳಕ್ ಬಂದಿದ್ದಾನೆ.
ಸ್ವದೇಶಿಗಳ ಬಗ್ಗೆ ಹೇಳೋದಕ್ ಬಂದಿದ್ಯಾ? ಸುಳ್ಳು ಮಾಹಿತಿ ಕೊಟ್ಟು ಪೊಲೀಸರು ಸಮಯನ ಹಾಳು ಮಾಡ್ತೀಯಾ? ಗ್ರಹಚಾರ ಬಿಡಿಸಿ ಲಾಕಪ್ ಅಲ್ಲಿ ಹಾಕ್ಬಿಡ್ತೇನೆ. ಸರ್, ನಾನೊಬ್ಬ ಸಾಧಾರಣ ಮನುಷ್ಯ. ನಾನ್ ನಿಮ್ಗೆ ತಪ್ಪು ಮಾಹಿತಿ ಕೊಡೋ ದುಸ್ಸಾಹಸ ಮಾಡಕ್ಕಾಗತ್ತಾ? ಸರ್ 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 ಇವರೇ ಹೇಳಿದ್ದು, ಏನಾದ್ರೂ ಮಾಹಿತಿ ಕೊಡೋದಿದ್ರೆ ಠಾಣೆಗೆ ಬಂದು ಕೊಡು ಅಂತ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಏನ್ ಮಾಹಿತಿ ಇದೆ ಹೇಳು. ಸರ್, ನಮ್ ಸ್ಕೂಲಲ್ಲಿ ಒಬ್ಬ ಹುಡುಗನಿದ್ದಾನೆ, ಸುಭಾಷ್ ಚಂದ್ರ ಬೋಸ್. ಅವನಿವತ್ ಕ್ಲಾಸ್ನಲ್ಲಿ ಏನಂತ ಗೊತ್ತಾ? ಯಾರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೋ ಅವರು ಡಕಾಯಿತ್ರಲ್ಲ. ಸುಬೇಂದ್ರ ಮೇಷ್ಟ್ರೆ, ನಾನು ಇದನ್ನ ಹೇಳೇ ಹೇಳ್ತೀನಿ. ನಾನು ನಿರ್ಧಾರ ಮಾಡಿದ್ದೀನಿ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಹೋರಾಡ್ತೀನಿ ಅಂತ. ಅದನ್ನ ಹೇಳೋಣ ಅಂತಾನೆ ನಾನು ಠಾಣೆಗೆ ಓಡಾಡ್ ಬಂದೆ. ನೀವು ನೋಡಿದ್ರೆ ಏನನ್ಕೊಂಡಿದ್ಯಾ ನೀನು? ನಾವು ದಡ್ರ? ಒಬ್ಬ ಸಣ್ಣ ಹುಡುಗ ಏನು ಹೇಳ್ತಾ ಅಂತ ಇಲ್ಲಿಗೆ ಹೇಳಕ್ ಬಂದಿದ್ಯಾ ನೀನು? ಸರಿಯಾಗಿ ಕೇಳಿಸ್ಕೋ, ಆ ಹುಡುಗನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇದನ್ನ ಮುಂದುವರಿಸೋ ಅಗತ್ಯ ಇಲ್ಲ. ಔಟ್, ಗೆಟ್ ಔಟ್. ಇನ್ನೊಂದ್ಸಲ ಠಾಣೆಲಿ ಏನಾದ್ರೂ ನಿನ್ನ ನೋಡಿದ್ರೆ ನಾನ್ ಸೆನ್ಸ್. ಔಟ್. ಸರ್